ಗಣಿ ದಣಿಗಳಾಗಿ ಮೆರೆದಾಡಿದವರು, ರಾಜಕೀಯದಲ್ಲೂ ತಮ್ಮ ಪಾರುಪತ್ಯವನ್ನ ತೋರಿಸಿದ್ರು. ಇದ್ರೆ ಹೀಗಿರ್ಬೇಕು ಅಂತಿದ್ದ ದೋಸ್ತಿಗಳು ದುಶ್ಮನ್ ಆಗಿದ್ದಾರೆ. ಯಾವ ಮಟ್ಟಿಗಂದ್ರೆ ಇಬ್ಬರ ಮನೆ ಮಧ್ಯೆ ತಡೆಗೋಡೆ ತಲೆ ಎತ್ತಿದೆ. 4 ದಶಕಗಳ ಬಳಿಕ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ನಡುವೆ ಬಿರುಕು ಮೂಡ್ಬಿಟ್ಟಿದೆ. ಬರೀ ಮಾತಲ್ಲಷ್ಟೇ ಕಿತ್ತಾಡಿಕೊಳ್ತಿದ್ದಾರೆ. ಆಮೇಲೆ ಇಬ್ಬರ ಮನಸ್ಸುಗಳು ಸರಿ ಹೋಗುತ್ತೆ ಅಂತ ಅನೇಕರು ಅಂದುಕೊಂಡಿದ್ರು. ಆದರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಮನಸ್ಸುಗಳಿಗಷ್ಟೇ ತಡೆಗೋಡೆ ಹಾಕಿಕೊಂಡಿಲ್ಲ. ಬಳ್ಳಾರಿಯಲ್ಲಿ ಕುಚುಕು ಗೆಳೆಯರು ಒಟ್ಟಿಗೆ ಅಕ್ಕಪಕ್ಕನೆ ವಾಸ ಮಾಡ್ತಾ ಇದ್ದ ಮನೆಗೂ ತಡೆಗೋಡೆ ನಿರ್ಮಾಣವಾಗಿದೆ. ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಎಲ್ಲವೂ ಬದಲಾಗಿ ಹೋಗಿದೆ. ಬಳ್ಳಾರಿಯ ರೆಡ್ಡಿ ಶ್ರೀರಾಮುಲು ನಿವಾಸಕ್ಕೆ ಇಬ್ಬರ ನಡುವಿನ ಕೋಪತಾಪದ ಎಫೆಕ್ಟ್ ತಟ್ಟಿದೆ. ಬಳ್ಳಾರಿಯಲ್ಲಿ ರೆಡ್ಡಿ ಹಾಗೂ ಶ್ರೀರಾಮುಲು ಬೆಳಗ್ಗೆದ್ರೆ ಒಬ್ಬರ ಮುಖ ಒಬ್ಬರು ನೋಡ್ಬೇಕು, ಈ ರೀತಿಯೇ ಇರ್ಲಿ ಅಂತೇಳಿ ಅಕ್ಕಪಕ್ಕನೆ ಮನೆ ಕಟ್ಟಿದ್ರು. 2 ಮನೆಗಳ ಮಧ್ಯೆ ಪಾರ್ಕ್ ರೀತಿ ಜಾಗ ಬಿಟ್ಟು ಒಂದೇ ಗೇಟ್ನಲ್ಲಿ ಓಡಾಡೋ ತರ ವ್ಯವಸ್ಥೆಯನ್ನ ಮಾಡಿದ್ರು. ಆದ್ರೆ ನಿನ್ನೆ ರೆಡ್ಡಿ ರಾಮುಲು ರಗಳೆ ಬೀದಿಗೆ ಬಂದ ಮೇಲೆ ರಾಮುಲು ನಿವಾಸದಿಂದ ರೆಡ್ಡಿ ನಿವಾಸದ ಕಡೆಗೆ ತೆರಳೋಕೆ ಇದ್ದ ಗೇಟ್ ಬಂದ್ ಮಾಡಲಾಗಿದೆ. ಅಲ್ಲಿದ್ದ ಗೇಟ್ ತೆಗೆಸಿ ಕಾಂಪೌಂಡ್ ಕಟ್ಟಿ ಯಾರೂ ಓಡಾಡದಂತೆ ತಡೆಗೋಡೆಯನ್ನೇ ಕಟ್ಬಿಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಆಡಿದ ಈ ಒಂದು ಮಾತು ಇಡೀ ರಾಜ್ಯದಲ್ಲಿ ಚರ್ಚೆ ಆಗೋಕೆ ಶುರುವಾಗಿದೆ. ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿಗೆ ಕೌಂಟರ್ ಕೊಡೋಕೆ ಮತ್ತೊಬ್ಬ ವಾಲ್ಮೀಕಿ ನಾಯಕ ಶ್ರೀರಾಮುಲು ಕರೆತರೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಲೂ ರೆಡ್ಡಿ ಹೇಳಿದ್ರು. ಜನಾರ್ದನ್ ರೆಡ್ಡಿ ಆಡಿದ ಈ ಒಂದು ಮಾತು ಇಡೀ ರಾಜ್ಯದಲ್ಲಿ ಚರ್ಚೆ ಆಗೋಕೆ ಶುರುವಾಗಿತ್ತು. ಡಿಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಕೌಂಟರ್ ಕೊಡೋಕೆ ಮತ್ತೊಬ್ಬ ವಾಲ್ಮೀಕಿ ನಾಯಕ ಶ್ರೀರಾಮುಲು ಅವರನ್ನ ಕರೆತರೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಲೂ ರೆಡ್ಡಿ ಹೇಳಿದ್ರು. ಈಗ ಇದೇ ವಿಚಾರ ಕಾಂಗ್ರೆಸ್ನಲ್ಲೂ ದೊಡ್ಡ ಚರ್ಚೆ ಶುರುವಾಗಿದೆ. ಒಂದು, ಡಿಕೆ ಶಿವಕುಮಾರ್ ರೆಡ್ಡಿ ಹೇಳಿದಂತೆ ಪ್ಲಾನ್ ಮಾಡಿಕೊಂಡಿದ್ರೆ ಅದಕ್ಕೆ ಕಾಂಗ್ರೆಸ್ನ ಪ್ರಭಾವಿ ಸಚಿವರು ವಿರೋಧ ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ದೆಹಲಿ ವರಿಷ್ಠರನ್ನ ಭೇಟಿ ಮಾಡಿ ಶ್ರೀರಾಮುಲು ಪಕ್ಷ ಸೇರ್ಪಡೆ ಆಗದಂತೆ ದೂರು ಕೊಡೋದಕ್ಕೂ ಸಜ್ಜಾಗ್ತಿದೆ. ಅದರಲ್ಲೂ ಬಳ್ಳಾರಿ ಕಾಂಗ್ರೆಸ್ನ ಘಟಾನುಘಟಿಗಳೇ ಆದಷ್ಟು ಬೇಗ ವರಿಷ್ಠರ ಭೇಟಿಗೆ ಟೈಮ್ ಕೊಡಿಸಿ ಅಂತ ಸಿಎಂ ಸೇರಿ ಅನೇಕರ ಬೆನ್ನು ಬಿದ್ದಿದ್ದಾರೆ. ಯಾರು ಏನೇ ಮಾಡಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತ್ರ ರಾಮುಲು ಅವರನ್ನ ಪಕ್ಷಕ್ಕೆ ಕರೆತರೋ ಹಠಕ್ಕೆ ಬಿದ್ದಿದ್ದಾರೆ. ಇದಕ್ಕೆ ಕಾರಣನೂ ಇದೆ. ಡಿಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಮತ್ತು ಸಚಿವ ಕೆಎನ್ ರಾಜಣ್ಣ ಸದ್ಯಕ್ಕೆ ಪಕ್ಷದಲ್ಲಿರೋ ದೊಡ್ಡ ಸವಾಲಿನ ನಾಯಕರು. ಅದಕ್ಕಾಗಿ ಸತೀಶ್ ಜಾರಕಿಹೊಳಿಗೆ ಪರ್ಯಾಯ ನಾಯಕರನ್ನಾಗಿ ಅಥವಾ ಪರ್ಯಾಯ ಶಕ್ತಿಯನ್ನಾಗಿ ರಾಮುಲು ಅವರನ್ನ ಕರ್ಕೊಂಡು ಬರೋ ಲೆಕ್ಕ ಹಾಕಿದ್ದಾರೆ. ಮುಂದೆ ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ರಾಮುಲು ಬೆಂಬಲ ಸಿಗೋ ಲೆಕ್ಕಾಚಾರ ಒಂದ್ ಕಡೆ ಆದ್ರೆ, ಅಹಿಂದ ಅಸ್ತ್ರಕ್ಕೂ ತಿರುಗುಬಾಣ ಕೊಡೋ ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಅವತ್ತು. ಜೊತೆಗೆ ರಾಮುಲು ಕೈ ಹಿಡಿದ್ರೆ ಎಸ್ಟಿ ಮತಗಳ ಕಾಂಗ್ರೆಸ್ಗೆ ದೊಡ್ಡ ಲಾಭವೇ ಸಿಗುತ್ತೆ. ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ ಸೇರಿ ವಿರೋಧಿಗಳ ಒಗ್ಗಟ್ಟಿಗೂ ಚಾಟಿ ಏಟು ಕೊಟ್ಟಂತಾಗತ್ತೆ. ಜೊತೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋದು ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಇರಬಹುದು. ಈಗಾಗಲೇ ಶ್ರೀರಾಮುಲು ಆಪ್ತ ಗೆಳೆಯನ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಆಪ್ತರ ಜೊತೆಯಲ್ಲಿ ಗೌಪ್ಯ ಸಭೆಯನ್ನ ಮಾಡ್ತಾ ಇದ್ರು. ಅದೇ ಟೈಮ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಮುಲುಗೆ ಫೋನ್ ಮಾಡಿದ್ರು. ರಾಮುಲು ಆತುರದ ನಿರ್ಧಾರ ತಗೋಬೇಡ ಅಂತಾನೂ ಕಿವಿ ಮಾತು ಹೇಳಿದ್ರು. ಆಯ್ತು ಸರ್, ದೆಹಲಿಗೆ ಬರಬೇಕು, ಟೈಮ್ ಕೊಡಿ, ಮೋದಿ ಸಾಹೇಬ್ರು, ಅಮಿತ್ ಶಾ ಸಾಹೇಬ್ರು, ರಾಜನಾಥ್ ಸಿಂಗ್ ಸಾಹೇಬ್ರು ಜೊತೆಗೆ ಮಾತನಾಡಬೇಕು ಅಂತ ಕೇಳಿಕೊಂಡಿದ್ರು. ಆಯ್ತು ಅಂತ ನಡ್ಡಾ ಅವರೇ ಭರವಸೆಯನ್ನ ಕೊಟ್ಟಿದ್ದಾರಂತೆ. ದೆಹಲಿಗೆ ಬರೋವರೆಗೂ ಶ್ರೀರಾಮುಲು ಅವರ ಬಗ್ಗೆ ಯಾರು ಏನು ಮಾತಾಡಬೇಡಿ, ಅವ್ರ ಜೊತೆ ಸಂಪರ್ಕದಲ್ಲಿ ಇರಿ ಅಂತ ಜೆಪಿ ನಡ್ಡಾ, ಬಿವೈ ವಿಜೇಂದ್ರ, ಆರ್ ಅಶೋಕ್, ಯಡಿಯೂರಪ್ಪಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಅಷ್ಟೇ ಅಲ್ಲ, ಶ್ರೀರಾಮುಲು ಅವರನ್ನ ದೆಹಲಿಗೆ ಕರ್ಕೊಂಡು ಬರೋ ಹೊಣೆಯನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ನೀಡಲಾಗಿದೆ ಅಂತೆ. ಜನವರಿ 27ರ ಬಳಿಕ ದೆಹಲಿಗೆ ಶ್ರೀರಾಮುಲು ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ. ಸಮಯ ಸಿಗ್ತಾ ಇದ್ದಂತೆ 3ರಿಂದ 5 ದಿನ ದೆಹಲಿಯಲ್ಲೇ ಇದ್ದು ವರಿಷ್ಠರ ಜೊತೆ ಚರ್ಚೆನ ನಡೆಸ್ತಾರೆ. ಸಂಡೂರು ಫಲಿತಾಂಶದಲ್ಲಿ ಏನಾಯ್ತು, ರೆಡ್ಡಿ ಮತ್ತು ಟೀಮ್ ಬೈ ಎಲೆಕ್ಷನ್ ಟೈಮ್ನಲ್ಲಿ ಏನ್ ಮಾಡಿದ್ರು ಎಲ್ಲಾ ಗೊತ್ತಿದ್ರು. ವಿಜೇಂದ್ರ ಅವರು ಯಾಕೆ ಮೌನವಾಗಿದ್ರು ಅಂತ ವರಿಷ್ಠರಿಗೆ ಸಂದೇಶ ಕೊಡೋಕೆ ರಾಮುಲು ನಿರ್ಧರಿಸಿದ್ದಾರೆ. ದೆಹಲಿಗೆ ಶ್ರೀರಾಮುಲು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಆದ್ರೆ ರಾಮುಲು ಕೊಲೆಗಾರ, ರೌಡಿ ಎಂಬ ರೆಡ್ಡಿ ಹೇಳಿಕೆಗೆ ಬಿಜೆಪಿಯಲ್ಲೇ ಆಕ್ರೋಶ ವ್ಯಕ್ತವಾಗಿದೆ. ಶ್ರೀರಾಮುಲು ಬೆನ್ನಿಗೆ ಬಿಜೆಪಿ ಎಸ್ಟಿ ಘಟಕ ನಿಂತಿದ್ದು ವಾಲ್ಮೀಕಿ ಸಮುದಾಯದ ನಾಯಕರು, ಸ್ವಾಮೀಜಿಗಳು ಬಿಜೆಪಿ ಪ್ರಮುಖರ ಮೇಲೆ ಸಿಟ್ಟಾಗಿದ್ದಾರಂತೆ. ರಾಮುಲು ಪರ ಹೋರಾಟ ನಡೆಸಿ ಜಾತ್ಯತೀತ, ಪಕ್ಷಾತೀತ, ಸಮುದಾಯ ನಾಯಕರ ಬೆಂಬಲ ಇದೆ ಅನ್ನೋ ಸಂದೇಶ ಕೊಡೋದಕ್ಕೂ ವೇದಿಕೆ ಸಜ್ಜಾಗಿದೆ ಅಂತ ಗೊತ್ತಾಗ್ತಿದೆ. ಏನೇ ಆಗಲಿ, ಜನಾರ್ದನ್ ರೆಡ್ಡಿ ರಾಮುಲು ರಗಳೆಯಿಂದ ಬಳ್ಳಾರಿ ಬಿಜೆಪಿಗಷ್ಟೇ ಅಲ್ಲ, ರಾಜ್ಯ ಬಿಜೆಪಿಗೂ ದೊಡ್ಡ ಹೊಡೆತ ಬೀಳುತ್ತೆ. ಅಪ್ಪಿತಪ್ಪಿ ಕಾಂಗ್ರೆಸ್ ಸೇರಿದ್ದೇ ಆದ್ರೆ ಬಿಜೆಪಿ ಸುಧಾರಿಸಿಕೊಳ್ಳೋದು ಕಷ್ಟ ಅನ್ನೋದು ಚರ್ಚೆ ಆಗ್ತಾ ಇದೆ.
ಆದ್ರೆ ರಾಮುಲು ಯಾವುದೇ ಕಾರಣಕ್ಕೂ ಪಕ್ಷ ಬಿಡಲ್ಲ ಅನ್ನೋದು ಬಿಜೆಪಿ ಜೆಡಿಎಸ್ ನಾಯಕರ ಮಾತಾಗಿದೆ. ಶ್ರೀರಾಮುಲು ಅವರದು ಜನಾರ್ದನ್ ರೆಡ್ಡಿ ಅವರದು ಅದು ಬಿಜೆಪಿಯಲ್ಲಿ ನಡೀತಾ ಇರ್ತಕ್ಕಂಥ ಆಂತರಿಕ ಅವರ ಬೆಳವಣಿಗೆಗಳು. ಅಲ್ಲಿ ಏನ್ ನಡೀತಿದೆ ಅನ್ನೋದು ನನಗೇನು ಅದ್ರ ಬಗ್ಗೆ ಮಾಹಿತಿಗಳಿಲ್ಲ. ಏನಕ್ಕೆ ಆ ರೀತಿಯ ಒಂದು ಬೆಳವಣಿಗೆಗಳು ಇತ್ತೀಚೆಗೆ ಮತ್ತೆ ಸೃಷ್ಟಿ ಮಾಡಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ಅವರಿಬ್ಬರು ಒಂದು ಕಾಲದಲ್ಲಿ ಇಬ್ರು ಆತ್ಮೀಯ ಸ್ನೇಹಿತರುಗಳೇ, ಅಣ್ಣ ತಮ್ಮಂದರಿಗಿಂತ ಚೆನ್ನಾಗಿದ್ದಂಥವ್ರು. ಅದು ಯಾತಕ್ಕೆ ಒಂದು ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ ಅದನ್ನ ಬಿಜೆಪಿ ನಾಯಕರುಗಳೇ ಕೂತ್ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಾನು ಅವ್ರಿಗೆ ಮನವಿ ಮಾಡ್ತೀನಿ. ನನ್ನ ಅಭಿಪ್ರಾಯದಲ್ಲಿ ಹೋಗ್ಲಾರು. ಅಲ್ಲ, ಡಿ ಕೆ ಶಿವಕುಮಾರ್ ಪಾತ್ರ ಇದೆ ಅಂತಾರೆ ಸರ್. ಏನೇ ಪಾತ್ರ ಇದ್ರು ಡಿಫರೆನ್ಸ್ ತರಲಿಕ್ಕೆ ಶ್ರೀರಾಮುಲು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ಅದು ನಮ್ಮ ನಿರೀಕ್ಷೆಗೂ ಮೀರಿ ಅದು ಹುಯ್ಯೆ ಅನ್ನೋದು ನನ್ನ ಅಭಿಪ್ರಾಯ.